ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು ಮ್ಯಾಚು RR ವರ್ಸಸ್ GT. ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಎರಡು ಟೀಮ್ಗಳು ಸಹ ಲಾಸ್ಟ್ ನಡೆದಿರುವಂತ ಎರಡು ಮ್ಯಾಚಸ್ ಗಳನ್ನ ಗೆದ್ಕೊ ಬಂದಿದ್ದಾರೆ. GT ಅವರು SRS ನ ಮೇಲೆ ಮ್ಯಾಚ್ ನ ವಿನ್ ಆಗಿದ್ದಾರೆ. ಹಾಗೆ RR ಅವರು ಲಾಸ್ಟ್ ಮ್ಯಾಚ್ ಪಂಜಾಬ್ ಮೇಲೆ ಮ್ಯಾಚ್ ನ ವಿನ್ ಆಗಿರೋದು. ಹಾಗೆ ಇವತ್ತು ನಡೀತಾ ಇರೋದು ನರೇಂದ್ರ ಮೋದಿ ಅವರ ಸ್ಟೇಡಿಯಂ ಅಲ್ಲಿ, ಬಿಗ್ಗೆಸ್ಟ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ನೋಡೋಣ, ಇವತ್ತಂತೂ ವೆರಿ ಕ್ರೂಷಲ್ ಆಗಿ ನಡೀಬಹುದು. ಒಂದು ಸ್ವಲ್ಪ ಮ್ಯಾಚ್ ಒನ್ ಸೈಡ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ನೋಡೋಣ ಇವತ್ತಿನ ಮ್ಯಾಚ್ ಅನಾಲಿಸಿಸ್ ಅಲ್ಲಿ. ಇಲ್ಲಿವರೆಗೂ ಈ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ 37 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ 17 ಮ್ಯಾಚಸ್ ಗಳು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 20 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ನಮಗೆ ಅನ್ಸೋದು ಬ್ಯಾಟಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ ಈ ಅಹಮದಾಬಾದ್ ಪಿಚ್ ಅಲ್ಲಿ. ಆದ್ರಿಂದ ಎಲ್ಲರೂ ಸಹ ಮೇಜರ್ ಆಗಿ ಟಾಸ್ ವಿನ್ ಆದ್ರೆ ಮೊದಲಿಗೆ ತಕೊಳ್ಳೋದು ಚೇಸಿಂಗ್. ಯಾವುದೇ ರೀತಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡಲ್ಲ. ಆ ರೀತಿ ಕಂಡೀಷನ್ ಇರೋದು ಈ ನರೇಂದ್ರ ಮೋದಿ ಸ್ಟೇಡಿಯಂ. ಇಲ್ಲಿವರೆಗೂ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 172. ಇದು ಒಂದು ಸ್ವಲ್ಪ ಬಿಗ್ ಸ್ಕೋರ್ ಆಗುವಂತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಈ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ನನಗೆ ಹೈ ಸ್ಕೋರಿಂಗ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 200+ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೋಡೋಣ, ಇವತ್ತಂತೂ ಹೈ ಸ್ಕೋರಿಂಗ್ ಹೋಗುವಂತ ಸಾಧ್ಯತೆಗಳು ಇದೆ. ಆದ್ರೆ ನನ್ನ ಪ್ರಕಾರ ಟಾಸ್ ಇಲ್ಲಿ ಮೇನ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿವರೆಗೂ GT ಮತ್ತೆ RR ಫೇಸ್ ಟು ಫೇಸ್ 6 ಮ್ಯಾಚಸ್ ಗಳನ್ನ ಆಡಿರೋದು. 6 ಮ್ಯಾಚಸ್ ಗಳಲ್ಲಿ GT ಅವರೇ 5 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ RR ಅವರು 1 ಮ್ಯಾಚ್ ನ ವಿನ್ ಆಗಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ನನ್ನ ಪ್ರಕಾರ ಮೇಜರ್ ಆಗಿ GT ಅವರ ಮ್ಯಾಚ್ ವಿನ್ ಆಗುವಂತ ಎಲ್ಲ ಕೇಪಬಿಲಿಟಿನೂ ಇದೆ. ಆದ್ರೆ ಇದೊಂದೇ ಒಂದನ್ನ ಇಟ್ಕೊಂಡು ನಾವು ಅನಾಲಿಸಿಸ್ ಅಂತೂ ಮಾಡಕ್ಕಾಗಲ್ಲ. GT ಅವರ ಪ್ಲೇಯಿಂಗ್ ಲೆವೆನ್ ಈ ಸೀಸನ್ ನ ನೋಡ್ತಾ ಬಂದ್ರೆ ಒಂದು ಸ್ವಲ್ಪ ಬೆಟರ್ ಆಗಿದೆ. ಆದ್ರೆ ಅದಕ್ಕೂ ಮುಂಚೆ ಇದ್ದಿದಂತ ಬ್ಯಾಟಿಂಗ್ ಲೈನಪ್ ಮತ್ತೆ ಬಾಲಿಂಗ್ ಲೈನಪ್ ಅಂತೂ ಆ ತರ ಟಾಪ್ ಕ್ವಾಲಿಟಿ ಆಗಿದ್ದು. ಆದ್ರೆ ಇವಾಗಿನ ಬ್ಯಾಟಿಂಗ್ ಲೈನಪ್ ಮತ್ತೆ ಬಾಲಿಂಗ್ ಲೈನಪ್ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ RR ಅವರ ಬ್ಯಾಟಿಂಗ್ ಲೈನಪ್ ನೋಡ್ತಾ ಬಂದ್ರೆ RR ಅಂತೂ ಇವಾಗಂತೂ ಬ್ಯಾಟಿಂಗ್ ಲೈನಪ್ ಅಂತೂ ಬೆಂಕಿಯಾಗಿದೆ. ಹಾಗೆ ಸಂಜು ಸ್ಯಾಮ್ಸನ್ ಅವರು ಸಹ ಕ್ಯಾಪ್ಟನ್ಶಿಪ್ ಗೆ ರಿಟರ್ನ್ ಆಗಿದ್ದಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಇವತ್ತು ಮ್ಯಾಚ್ ವಿನ್ ಆಗುವಂತ ಎಲ್ಲ ಲಕ್ಷಣ ಕಾಣಿಸ್ತಾ ಇರೋದು RR ಅವರು ಇವತ್ತಿನ ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ. ಏನಾದ್ರೂ ಟಾಸ್ ಸೋತು ಅಂದ್ರೆ RR ಅವರು ಪಕ್ಕ ಮ್ಯಾಚ್ ಸೋಲುವಂತ ಲಕ್ಷಣಗಳು ಇದೆ. ನೋಡೋಣ, ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು RR ಅವರು ಮ್ಯಾಚ್ ನ ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಇವತ್ತಿನ ಮ್ಯಾಚ್ ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ನರೇಂದ್ರ ಮೋದಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಈ ಪಿಚ್ ಅಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಬ್ಯಾಟರ್ಸ್ ಗಳ ಪ್ಯಾರಿಡೈಸ್. ಆರಾಮಾಗಿ ಇಲ್ಲಿ ಹೈ ಸ್ಕೋರಿಂಗ್ ಗೇಮ್ ಹೋಗುತ್ತೆ. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಒಂದು ಸ್ವಲ್ಪ ಪಿಚ್ ಅಲ್ಲಿ ತೇವಾಂಶ ಇರೋ ಕಾರಣ ಅಷ್ಟೊಂದು ಬಾಲ್ ಬ್ಯಾಟ್ಸ್ಮನ್ ಗಳಿಗೆ ಬೇಗ ಬರಲ್ಲ. ನಿಂತಿ ಬರೋ ಕಾರಣ ಬ್ಯಾಟರ್ಸ್ ಗಳು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟ್ರಗಲ್ ಪಡ್ತಾರೆ. ಅದಾದ ನಂತರ ಏನು ಸೆಕೆಂಡ್ ಇನ್ನಿಂಗ್ಸ್ ಒಂದು ಸ್ವಲ್ಪ ಡಿಫೆಕ್ಟ್ ಬರುತ್ತೋ ಅವಾಗ ಬಾಲರ್ಸ್ ಗಳಿಗೆ ಗ್ರಿಪ್ ಸಿಗಲ್ಲ. ಅವಾಗ ಬ್ಯಾಟ್ಸ್ಮನ್ ಗಳಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಆದ್ರಿಂದ ಇಲ್ಲಿ ಟಾಸ್ ವಿನ್ ಆದವರು ಎಲ್ಲರೂ ಸಹ ಚೇಸಿಂಗ್ ನೋಡ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಎಸ್ಪೆಷಲಿ ಟಾಸ್ ಯಾರು ವಿನ್ ಆಗ್ತಾರೋ ಚೇಸಿಂಗ್ ನೋಡ್ತಾರೆ. ಅದರಲ್ಲೂ ಅಲ್ಲದೆ ಇದು ಒಂದ್ ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಸೀಮರ್ಸ್ ಗಳಿಗೂ ಸಹ ಅದೇ ರೀತಿ ಹೆಲ್ಪ್ ಆಗುತ್ತೆ. ಏನು ಸೀಮರ್ಸ್ ಗಳಿಗಂತೂ ಈ ಪಿಚ್ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಪಿಚ್ ಅಲ್ಲಿ ಸೀಮರ್ಸ್ ಗಳು ತಲೆ ಇಟ್ಟು ಬಾಲಿಂಗ್ ಮಾಡಿದ್ರೆ ಪಕ್ಕ ವಿಕೆಟ್ಸ್ ಗಳನ್ನ ತೆಗಿಬಹುದು. ಹಾಗೆ ಇವತ್ತು ಎರಡು ಟೀಮ್ ಗಳು ಯಾವ ರೀತಿ ಬಾಲಿಂಗ್ ನ ಮಾಡ್ತಾರೆ ಅಂತ ನೋಡೋಣ. ಬಾಲಿಂಗ್ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಗುಜರಾತ್ ಟೈಟನ್ಸ್ ಅವರ ಪ್ಲೇಯಿಂಗ್ ಲೆವೆನ್ ಯಾವುದೇ ರೀತಿ ಲಾಸ್ಟ್ ಮ್ಯಾಚ್ ಅಲ್ಲೂ ಚೇಂಜಸ್ ಮಾಡಿಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಚೇಂಜಸ್ ಮಾಡಲ್ಲ. ಲಾಸ್ಟ್ ಮ್ಯಾಚ್ ನಡೆದಿದ್ದು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ, ಅಲ್ಲೂ ಸಹ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಪಿಚ್. ಅದೇ ಪ್ಲೇಯಿಂಗ್ ಲೆವೆನ್ ಸಹ ಇವತ್ತಿನ ಮ್ಯಾಚ್ ಅಲ್ಲೂ ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಏನು ಚೇಂಜಸ್ ಮಾಡಕ್ಕಾಗಲ್ಲ. ಆದ್ರೆ ಏನಕ್ಕೆ ಇನ್ನ ಫಿಲಿಪ್ಸ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೆ ತಂದಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ತರುವಂತ ಎಲ್ಲ ಲಕ್ಷಣಗಳು ಇತ್ತು. ಆದ್ರೆ ಏನೋ ಒಂದ್ ಸ್ವಲ್ಪ ಫಿಲಿಪ್ಸ್ ಅವ್ರಿಗೆ ಇಂಜೂರ್ ಆಗಿರೋ ಕಾರಣ ಅವ್ರನ್ನ ಮತ್ತೆ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಕರ್ಕೊಂಡು ಹೋದ್ರು. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಇಬ್ರು ಓವರ್ಸಸ್ ಪ್ಲೇಯರ್ಸ್ ಗಳನ್ನ ಆಡಿಸಿದ್ದು GT ಅವರು.
ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ಹಾಗೆ 2 ಓವರ್ಸೀಸ್ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ಪ್ಲೇಯಿಂಗ್ ಲೆವೆನ್ ತರ್ತಾರೆ ಪಕ್ಕ GT ಅವರು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಹಾಗೆ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಇದರಲ್ಲೂ ಸಹ ಸಿಮಿಲರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 67 ರನ್ ಹೊಡೆದಿದ್ದು ಕ್ರೂಷಲ್ ಆಗಿತ್ತು ರನ್. ನಾವು ಜೈಸ್ವಾಲ್ ಅವರು ಏನಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಒಡೆ ಇಂಟೆಂಟ್ ನ ತೋರಿಸ್ತಾರಂತ ಗೊತ್ತಿಲ್ಲ. ಜೈಸ್ವಾಲ್ ಅವರು ಸ್ಟಾರ್ಟಿಂಗ್ 3 ಓವರ್ಸ್ ಸ್ಲೋ ಆಗಿ ಬ್ಯಾಟಿಂಗ್ ಆಡಿ ಅದಾದ ನಂತರ ಒಡೆ ಇಂಟೆಂಟ್ ನ ತೋರಿಸಿದ್ರೆ ಜೈಸ್ವಾಲ್ ಅವರು ಒಂದು ತಕ್ಕ ಮಟ್ಟಿಗೆ ಡಿಫರೆಂಟ್ ಆಗಿ ಕಾಣಿಸ್ತಾರೆ. ಆದ್ರೆ ಜೈಸ್ವಾಲ್ ಅವರು ಸ್ಟಾರ್ಟಿಂಗ್ ಇಂದ ಒಂದ್ ಬಾಲ್ ಡಿಫೆಂಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಾಲ್ ಇಂದ ಒಡೆ ಇಂಟೆಂಟ್ ನೇ ತೋರಿಸ್ತಾರೆ. ಆದ್ರಿಂದ ಅವರು ಲಾಸ್ಟ್ ಮ್ಯಾಚ್ ಗಳಲ್ಲೂ ಸಹ ಅದೇ ರೀತಿ ಮ್ಯಾಚಸ್ ಗಳನ್ನ ಆಡಿ ಅವ್ರು ಬೇಗನೆ ಔಟ್ ಆಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಜೈಸ್ವಾಲ್ ಅವರಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬಂತು ಅಂದ್ರೆ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಗೆಲ್ಬಹುದು. ನೋಡೋಣ, ಇವತ್ತಿನ ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿರುತ್ತೆ. ಹಾಗೆ 2 ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಟಾಪ್ ಕ್ವಾಲಿಟಿ ಪ್ಲೇಯಿಂಗ್ ಲೆವೆನ್. ಹಾಗೆ ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಬಂದ್ರೆ 2 ಸಹ ಬ್ಯಾಟಿಂಗ್ ಆರ್ಡರ್ ಗಳು ಚೆನ್ನಾಗಿದೆ. ಆದ್ರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಬೆಟರ್ ಬ್ಯಾಟಿಂಗ್ ಲೈನಪ್ ಇರೋದು ಅಂದ್ರೆ ಅಲ್ಲಿ ಬೆಟರ್ ಲೈನಪ್ ಇದೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಲೈನಪ್ ತರ್ತಾರೆ ಅವರು ಅಂತ. ಹಾಗೆ ಇಲ್ಲಿವರೆಗೂ ಅವರು 4 ಮ್ಯಾಚಸ್ ಗಳನ್ನ ಆಡಿ 2 ಮ್ಯಾಚಸ್ ಗಳನ್ನ ಗೆದ್ದಿದ್ದಾರೆ. ಹಾಗೆ 2 ಮ್ಯಾಚಸ್ ಗಳನ್ನ ಸೋತಿದ್ದಾರೆ. ಹಾಗೆ GT ಅವರು 4 ಮ್ಯಾಚಸ್ ಗಳನ್ನ ಆಡಿ 3 ಮ್ಯಾಚಸ್ ಗಳನ್ನ ವಿನ್ ಆಗಿ 1 ಮ್ಯಾಚಸ್ ನ ಸೋತಿರೋದು. ಹಾಗೆ GT ಅವರು ಪಾಯಿಂಟ್ ಟೇಬಲ್ ಅಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದ್ರೆ ಅವರು 7ನೇ ಪ್ಲೇಸ್ ಅಲ್ಲಿ ಇರೋದು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರೂ ರಾಜಸ್ಥಾನ್ ರಾಯಲ್ಸ್ ಅವರು ಮ್ಯಾಚ್ ವಿನ್ ಆದ್ರೆ ಪಕ್ಕ 5th ಪ್ಲೇಸ್ ಇಲ್ಲಾಂದ್ರೆ 4th ಪ್ಲೇಸ್ ಗೆ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ನೋಡೋಣ. ಹಾಗೆ ಇವತ್ತಿನ ನನ್ನ ಮ್ಯಾಚ್ ಪ್ರಿಡಿಕ್ಷನ್ ನ ಪ್ರಕಾರ ಇವತ್ತು ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.